ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ರೆ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. HSTR ರಿಕ್ರೂಟ್ಮೆಂಟ್ಗೆ ಸ್ವಾಗತ ಸುಸ್ವಾಗತ. ಸಾಕಷ್ಟು ಜನಕ್ಕೆ ಡೌಟ್ ಕೂಡ ಇದೆ, ಪಿ ಜಿ ಮ್ಯಾಂಡೇಟರಿ ಮಾಡ್ತಾರಾ, TET ಮ್ಯಾಂಡೇಟರಿ ಮಾಡ್ತಾರಾ ಅಂತ. ಲೇಟೆಸ್ಟ್ ಅಪ್ಡೇಟ್ ಕೂಡ ಏನು, ವರ್ಲ್ಡ್ ಸಿ ಅಂಡರ್ ರೂಲ್ಸ್ ಏನು, ನ್ಯೂ ಸಿ ಅಂಡರ್ ರೂಲ್ಸ್ ಏನು ಅಪ್ಲಿಕೇಬಲ್ ಆಗ್ಬೋದು, ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಕೂಡ ಮಾಡಿ. ಮುಂಬರೋ ನೇಮಕಾತಿ ಅಂದರೆ ನಿಮಗೆ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಒಳಗಡೆ ನಾವು ಬರೋಬ್ಬರಿ ಅಪ್ ಟು ನಿಮಗೆಲ್ಲ ಸೇರಿ ಅನುದಾನ ರೈತ ಎಲ್ಲ ಸೇರಿ ಬರೋಬ್ಬರಿ 18,000ಕ್ಕೂ ಹೆಚ್ಚು ಶಿಕ್ಷಕರನ್ನ ನಾವು ನೇಮಕಾತಿ ಮಾಡ್ತೀವಿ ಅಂತೇಳಿ ಸಚಿವ ಮತ್ತು ಬಂಗಾರಪ್ಪ ಅವರು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ, ಸುಪ್ರೀಂ ಕೋರ್ಟ್ ಆದೇಶ ಕೂಡ ಕೊಟ್ಟಿತ್ತು, ಅದು ಓಕೆ, ಅದನ್ನ ನಾವು ಮೇಲ್ಮನವಿ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಎಲ್ಲಾ ಶಿಕ್ಷಕರು ಕೂಡ ಕಡ್ಡಾಯವಾಗಿ TET ಕಂಪಲ್ಸರಿ ಆಗಿ ನೀವು ಕ್ಲಿಯರ್ ಮಾಡಿರ್ಬೇಕು ಅಂತ ಹೇಳಿರೋ ಆದೇಶನ ನಾವು ಮೇಲ್ಮನೆಗೆ ಹೋಗ್ತೀವಿ ಅಂತ ಕೂಡ ಸಚಿವರು ಸ್ಪಷ್ಟನೆ ಕೂಡ ಕೊಟ್ಟಿದ್ರು. ಇಲ್ಲಿ ಮೇನ್ ಥಿಂಗ್ ಏನಾಗುತ್ತೆ ಅಂದ್ರೆ, ಇಲ್ಲಿ ಸಾಕಷ್ಟು ಜನ TET ಬರೀತಿರ್ಲಿಲ್ಲ ಆಯ್ತಾ. ಇನ್ನ ಪ್ರೈಮರಿ ಸ್ಕೂಲು GPS ಅವರಿಗೆ TET ಮ್ಯಾಂಡೇಟರಿ ಇರೋ ಕಾರಣ ಇಲ್ಲಿ ಬಂದ್ಬಿಟ್ಟು ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್‌ಗಳಿಗೆ ಯಾವುದೇ ರೀತಿ TET ಮ್ಯಾಂಡೇಟರಿ ಇರ್ತಾ ಇರಲಿಲ್ಲ. ನೀವು CT ಮುಖಾಂತರ ಬರೆದು ನೀವು ಎಲಿಜಿಬಲ್ ಕೂಡ ಆಗ್ತಾ ಇದ್ರಿ. ಇಲ್ಲಿ ಈ ಬಾರಿ ಒಂದು ಸುದ್ದಿ ಎಲ್ಲ ಕಡೆ ಸುದ್ದಿ ಆಗ್ತಾ ಇರೋದು, ಒಂದು TETನ ಮ್ಯಾಂಡೇಟರಿ ಕೂಡ ಮಾಡ್ತಾರೆ, ಇವರು ಕೂಡ ಕಡ್ಡಾಯವಾಗಿ ಬರೀಬೇಕು ಅಂತ. ಇನ್ನೊಂದು PG ಮ್ಯಾಂಡೇಟರಿ ಕೂಡ ಮಾಡ್ತಾರೆ ಅಂತ. ಇಲ್ಲಿ ಬಂದ್ಬಿಟ್ಟು ವರ್ಲ್ಡ್ ರೂಲ್ಸ್ ಪ್ರಕಾರ, ನಿಮಗೆ ವರ್ಲ್ಡ್ ಸ್ಟ್ಯಾಂಡರ್ಡ್ ರೂಲ್ಸ್ ಪ್ರಕಾರ ಇಲ್ಲಿ ಈ ಹಿಂದೆನೂ ಕೂಡ ಹೇಳಿದ್ರು, ಯಾವುದೇ ರೀತಿ ಹಳೆ ರೂಲ್ಸ್ ಯಾವ ರೀತಿ ಇದೆ ಅದೇ ರೀತಿ ನಾವು ಮಾಡ್ತೀವಿ. ಈ ಹಿಂದೆ ಹೇಗೆ ನಾವು ನೇಮಕಾತಿ ಕೂಡ ಮಾಡ್ತೀವಿ ಅದೇ ರೀತಿ ಮಾಡ್ತೀವಿ ಅಂತ ಹೇಳಿದ್ರು. ಈ ಸರ್ಕಾರ ಬಂದ ನಂತರ ಇಲ್ಲಿ ಬಂದ್ಬಿಟ್ಟು ನಿಮಗೆ ಗೊತ್ತಿರೋ ಹಾಗೆ ರಾಜ್ಯಪತ್ರ ಕೂಡ ವೈರಲ್ ಕೂಡ ಆಗ್ತಾ ಇದೆ. ಅಲ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, PG ಮ್ಯಾಂಡೇಟರಿ ಕೂಡ ಮಾಡ್ತೀವಿ, ಹೊಸ NEPನ ಇಂಪ್ಲಿಮೆಂಟ್ ಕೂಡ ಮಾಡ್ತೀವಿ. NEP ಪ್ರಕಾರ ನಿಮಗೆ 9, 10, 11, 2, 4 ಕೂಡ ಕಂಬೈನ್ ಆಗಿ ಮಾಡಿ ನಿಮಗೆ ಅಲ್ಲಿ ಬಂದ್ಬಿಟ್ಟು PG ಮ್ಯಾಂಡೇಟರಿ ಕೂಡ ಮಾಡಿ ನಿಮ್ಮನ್ನ ನೇಮಕಾತಿ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಿ ಕೂಡ ಸುದ್ದಿ ಕೂಡ ವೈರಲ್ ಕೂಡ ಆಗಿತ್ತು. ಈಗ ಸಾಧ್ಯತೆಗಳು ಇದಾವೆ ಅಷ್ಟೇ, ಇನ್ನು ಕೂಡ ಅಫಿಷಿಯಲ್ ಕ್ಲಾರಿಫಿಕೇಶನ್ ನಿಮಗೆ ಬಂದಿಲ್ಲ. ಒಂದು ಬಾರಿ ನಿಮಗೆ ನೇಮಕಾತಿ ಪ್ರಕ್ರಿಯೆ ಶುರು ಆದಾಗ ಅಥವಾ ಶಿಕ್ಷಣ ಸಚಿವರೇ ನಿಮಗೆ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರ ಆಯ್ತಾ. ಇದು ಸದ್ಯಕ್ಕೆ TET ಮ್ಯಾಂಡೇಟರಿ ಸಾಧ್ಯತೆ ಇಲ್ಲ ಅನ್ಕೋತೀನಿ, ಬಿಕಾಸ್ ಈ ಹಿಂದೆ ಒಂದು ರೀತಿ ಮಾಡಿ ಈಗ ಆ ರೀತಿ ಮಾಡೋ ಸಾಧ್ಯತೆ ಕೂಡ ಇಲ್ಲ. ಇಲ್ಲಿ ಮೇನ್ ಥಿಂಗ್ PG ಬಂದ್ಬಿಟ್ಟು ಆಲ್ರೆಡಿ ರಾಜ್ಯಪತ್ರ ಕೂಡ ಹೊಡಿಸ್ಬಿಟ್ಟಿದ್ದಾರೆ, ರಾಜ್ಯಪತ್ರ ವೈರಲ್ ಕೂಡ ಆಗ್ತಿದೆ. ರಾಜ್ಯಪತ್ರ ಅಂದ್ರೆ ಅದು ಅಫಿಷಿಯಲ್ ಗೆಜೆಟೆಡ್ ನೋಟಿಫಿಕೇಶನ್ ಈ ಹಿಂದೆ ಹೊಡಿಸಿದ್ರು ಆಯ್ತಾ. ಅದನ್ನ ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಡೈರೆಕ್ಷನ್ ಕೂಡ ಕೊಟ್ಟಿತ್ತು, ಮಾಡಿಫೈ ಮಾಡಿ ಅಂತ, ಸರಿ ಹೈಕೋರ್ಟ್ ಬಂದ್ಬಿಟ್ಟು ಮಾಡಿಫೈ ಕೂಡ ಮಾಡಿ ಅಂತ. ಈಗ ರಾಜ್ಯಪತ್ರ ಕೂಡ ಹೊಡಿಸಿದ್ದಾರೆ. ರಾಜ್ಯಪತ್ರದಲ್ಲಿ ಕ್ಲಿಯರ್ಲಿ ಮೆನ್ಷನ್ ಕೂಡ ಮಾಡಿದ್ದಾರೆ, ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ PG ಮ್ಯಾಂಡೇಟರಿ ಕೂಡ ಅಂತ. ಬಟ್ ಸರ್ಕಾರಕ್ಕೆ ಆಪ್ಷನ್ಸ್ ಕೂಡ ಇದೆ ಆಯ್ತಾ. ಸರ್ಕಾರದವರು ಓನ್ಲಿ ಬೇಕಾದ್ರೆ ರಿಮೂವ್ ಕೂಡ ಮಾಡಬಹುದು, ಎಲ್ಲ ಕೂಡ ಮಾಡಬಹುದು. ಸದ್ಯಕ್ಕೆ ಅಧಿಕೃತ ಮಾಹಿತಿ ಬರೋರು ಕಾಯಿರಿ, ಯಾವುದೇ ರೀತಿ ಊಹಾಪೋಹಗಳನ್ನ ನಂಬೇಡಿ. ನಾವು ನಮಗೆ ಅಪ್ಡೇಟ್ ನ ಕೊಡ್ತೀವಿ, ಏನಾದರೂ ಮಾಡಿಫೈ ಮಾಡಿದ್ರೆ, ಏನಾದ್ರು ಚೇಂಜಸ್ ಕೂಡ ಮಾಡಿದ್ರೆ. ಸದ್ಯಕ್ಕೆ ಸಾಧ್ಯತೆಗಳು ಕೂಡ ಇದಾವೆ ಅಷ್ಟೇ. ಬಟ್ ನಿಮಗೆ ಅಫಿಷಿಯಲ್ ಆಗಿ ಶಿಕ್ಷಣ ಸಚಿವರು ನಿಮಗೆ ಕ್ಲಾರಿಟಿಯನ್ನು ಕೊಡ್ತಾರೆ. ನೋಡೋಣ ಬನ್ನಿ, TET ಮ್ಯಾಂಡೇಟರಿ ಕೂಡ ಮಾಡ್ತಾರಾ, PG ಮ್ಯಾಂಡೇಟರಿ ಕೂಡ ಮಾಡ್ತಾರಾ ಅಂತ. ಕಂಬೈನ್ ಮಾಡಿದ್ರೆ ನಿಮಗೆ ಇದಾಗುತ್ತೆ, ಸ್ವಲ್ಪ ಸಮಸ್ಯೆ ಕೂಡ ಆಗ್ಬೋದು. ಕೆಲವರಿಗೆ ಕಾಂಪಿಟೇಷನ್ ಲೆವೆಲ್ ಕಡಿಮೆ ಅಂದ್ರೂ ಕೂಡ ಕೆಲವರಿಗೆ ಆಕಾಂಕ್ಷಿಗಳಿಗೆ ಸಮಸ್ಯೆ ಕೂಡ ಆಗ್ಬೋದು. PG ಮ್ಯಾಂಡೇಟರಿ ಕೂಡ ಮಾಡಿದ್ರೆ ನಿಮಗೆ ಏನಿಸ್ತದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.